ಇವತ್ತು ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥ ಪ್ರಾಬ್ಲಮ್ ಬಗ್ಗೆ ಜನರ ಹತ್ರ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ಸರ್, ಜೈಲು ಅಂದರೆ ಹೆಂಗಿರ್ಬೇಕು ಸರ್? ಕಾನೂನು ಮೇಲೆ ಎಲ್ಲ ಒಂದೇ ಇರಬೇಕು. ಒಂದು ಬದಲಾವಣೆ ಬೇಡವೇ? ಬೇಕು ಅಂತ ಅಲ್ಲಿ ಹೋಗಿರೋದಿಲ್ಲ. ಈಗ ಯಾರು ಅಲ್ಲಿ ಗೊತ್ತಿರೋರೆ ಒಂದು ನಿಮಿಷ ಪಾಪ ಅಂದವ್ರೆ, ಅಲ್ಲಿ ಚೇರ್ ಹಾಕಿರೋದು, ಟೀ ಕೊಡೋದು, ಅದು ಯಾರೋ ಏನೋ ಮಾಡಿರ್ತಾರೆ. ಜೈಲಲ್ಲಿ VIP ಟ್ರೀಟ್ಮೆಂಟ್ ಸಿಗೋದು ಸರಿನಾ? ಅಲ್ಲಿ ವಸತಿ ಇರೋದ್ರಿಂದ ತಾನೇ ಅವ್ರು ಮಾಡ್ತಾರೆ. ಕಳಿಸಿದ ನಾನು ಅಶ್ಲೀಲ ಮೆಸೇಜ್ ಅವನಿಗೆ ಇವನೇ ಹೇಳ್ಬೋದಿತ್ತು, ಪೊಲೀಸ್ ಕಂಪ್ಲೇಂಟ್ ಕೊಡಮ್ಮ, ಪೊಲೀಸ್ ನಾವು ಹೇಳ್ತೀವಿ. ರಾಜಕಾರಣಿಗಳಾದರೆ ಫ್ಯಾನಿಂದ ಹಿಡಿದು ಫೋನಿಂದ ಹಿಡಿದು AC ರೂಮುಗಳಿಂದ ಹಿಡಿದು ಅವ್ರಿಗೆಲ್ಲ ಮಾಡೋವಾಗ ಇವ್ನಿಗೆ ಯಾಕೆ ಬೈಲ್ ಕೊಡಬಾರ್ದು? ಅವ್ರು ಮಾಡಿದ ಮಿಸ್ಟೇಕ್, ಇವ್ರು ಮಾಡಿದ ಮಿಸ್ಟೇಕ್. ಯಾರ ಬಗ್ಗೆನೋ ಮಾಡಕ್ ಹೋಗಿ ಅವ್ರು ಸಿಕ್ಕಾಕೊಂಡ್ರು. ನಿಮ್ಮ ಬಾಸ್ ಏನಂತೀರಾ? ಸರಿ ಅನ್ಸುತ್ತೆ, ತಪ್ಪು ಅನ್ಸುತ್ತೆ? ಸರ್, ಅವ್ರು ಮಾಡಿದ ಸರಿನೇ ಐತೆ, ಏನು ತಪ್ಪೇನಿಲ್ಲ. ಏನೋ ಎದುರಿಸೋಣ ಅಂತ ಹೋದ್ರು ಏನೋ ಆಯ್ತದೆ. ಬಟ್ ಅಭಿಮಾನಿಗಳು ವಹಿಸ್ಕೋತಾರಲ್ಲ, ಏನಂತೀರಾ? ನಮ್ಮ ಬಾಸ್ ಮಾಡಿದ್ದೆ ಸರಿ ಅಂತಾರಲ್ಲ. ನಾನು ತಪ್ಪು ಮಾಡಿದ್ರೆ ನಮ್ಮ ತಾಯಿನೂ ಸಹ ವಹಿಸ್ಕೊತಾಳೆ. ವಿನಾಶಕಾಲ ವಿಪರೀತ ಬುದ್ಧಿ ಅಂತಾರೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಏನು ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಇವತ್ತು ನಾವು ಯಾವುದೋ ಸ್ಲಮ್ಗೆ, ಯಾವುದೋ ಗಲ್ಲಿಗೆ ಹೋಗ್ತಾ ಇಲ್ಲ. ಇವತ್ತು ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥ ಪ್ರಾಬ್ಲಮ್ ಬಗ್ಗೆ ಜನರ ಹತ್ರ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ಯಾವುದಪ್ಪ ಅದು ಪ್ರಾಬ್ಲಮ್ ಅಂತೀರಾ? ಇದು ಯಾವುದು ಸಾಮಾನ್ಯವಾದ ಪ್ರಾಬ್ಲಮ್ ಅಲ್ಲ ರೀ. ನಟ ದರ್ಶನ್ ಇವತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಅದಕ್ಕೆ ಕಾರಣ ಏನು? ಅದಕ್ಕೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಐಷಾರಾಮಿ ಜೀವನ. ಜೈಲು ಅಂದರೆ ಬದಲಾಗಬೇಕು, ಆದರೆ ಅಲ್ಲಿ ಎಲ್ಲವೂ ಸಿಗುತ್ತೆ. ಅವ್ಯವಸ್ಥೆಯ ಆಗರ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟು ಕೈದಿಗಳನ್ನು ಬದಲಾಯಿಸಿ ಅಂತಂದರೆ ಇನ್ನೂ ಪ್ರಾಬ್ಲಮ್ಗೆ ಸಿಕ್ಕಾಕ್ತಿದ್ದಾರೆ. ಬನ್ನಿ, ದರ್ಶನ್ ಕುರಿತಾಗಿ, ಜೊತೆಗೆ ಪರಪ್ಪನ ಅಗ್ರಹಾರದ ಅವ್ಯವಸ್ಥೆ ಅಲ್ಲ ಅತಿಯಾದ ವ್ಯವಸ್ಥೆ ಕೊಡ್ತಾ ಇರೋದ್ರ ಬಗ್ಗೆ ಜನರ ಹತ್ರನೇ ಕೇಳೋಣ. ನಮಸ್ಕಾರ, ಏನು ನಿಮ್ಮ ಹೆಸರು? ಶಿವಪ್ರಸಾದ್. ಯಾವರು? ನಮ್ದ ಬೆಂಗಳೂರು. ಹೇಳಿ, ಈಗ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ನಟ, ಇಡೀ ದೇಶಕ್ಕೆ ಗೊತ್ತು ಅಲ್ವಾ? ಆದರೆ ಅವ್ರು ಮಾಡಿದ್ದು ಸರಿ ಅಂತ ಅನ್ಸುತ್ತಾ? ಸರಿ ಅನ್ನೋದು ಫಸ್ಟ್ ಪ್ರೂಫ್ ಏನಿದೆ, ಅವ್ನು ಮಾಡಿದಾನೆ ಅಂತ ಏನಾದರೂ ಪ್ರೂಫ್ ಇದೆಯಾ? ಇಲ್ಲ. ಇನ್ನೊಂದು ಸಾಕ್ಷ್ಯಗಳು ಕಲೆ ಹಾಕಿದಾರಂತಲ್ಲ ಸರ್. 100 ಜನ 100 ಹೇಳ್ಬೋದು ಸರ್. ನಿಮ್ಮ ಮೇಲೆ ನನಗೆ ಆಗದಿರೋವಾಗ ನಾನು 100 ಹೇಳ್ತೀನಿ, ಹಂಗೆ ಅಷ್ಟೇ. ಅದ್ರ ಆಗದಿರೋರು ಹೇಳಿದಾರೆ ಅಲ್ಲ. ಈಗ ಆಗೋನು ಯಾವನು ಊಟ ತಿಂದಿರೋನು ಯಾವನು ತಿನ್ನಲ್ಲ ಅಂತ ಹೇಳಲ್ಲ. ಓಕೆ, ಇದು ಒಂದು ಪಾರ್ಟು, ಇದು ನಿಮ್ಮ ಅಭಿಪ್ರಾಯ. ಇನ್ನೊಂದು ಪಾರ್ಟು, ಓಕೆ, ಏನೋ ಆರೋಪಿಯಾಗಿ ಅವ್ರು ಜೈಲಲ್ಲಿದ್ದಾರೆ, ಆದರೆ ಅಲ್ಲಿರೋ ಸಂದರ್ಭದಲ್ಲಿ ಅಷ್ಟೆಲ್ಲ ವ್ಯವಸ್ಥೆ ಕೊಟ್ಟಿದ್ದು ನಿಮಗೆ ಸರಿ ಅನ್ಸುತ್ತಾ? ಅದಾದರೂ ಪ್ರೂಫ್ ಸಿಗ್ತಲ್ಲ? ಕೊಡಲೇಬೇಕು. ಯಾಕಂದರೆ ರಾಜಕಾರಣಿಗಳು ಕೊಡೋವಾಗ ಇವನೊಬ್ಬ ಆ್ಯಕ್ಟ್ರ್ ಅಲ್ವಾ? ಮತ್ತು ಜೈಲು ಅಂತಿರೋದೇನಕ್ಕೆ ಅದು? ಅದು ಜೈಲು ಅಂತ ಏನಾದ್ರೆ ರಾಜಕಾರಣಿಗಳಿಗೆ ಯಾಕೆ ಕೊಡ್ತಾರೆ ಹಂಗಂತೀರಾ? ಹಾಂ, ಜೈಲು ಅಂತಿರೋದು ಯಾಕಲ್ಲ ಸ್ವಾಮಿ? ರಾಜಕಾರಣಿಗಳಾದರೆ ಫ್ಯಾನಿಂದ ಹಿಡಿದು ಫೋನಿಂದ ಹಿಡಿದು AC ರೂಮುಗಳಿಂದ ಹಿಡಿದು ಫ್ರಿಜ್ಜಿಂದ ಹಿಡಿದು ಎಲ್ಲ ಕೊಡ್ತಾರಾ? ಹೌದು. ಇವರು ಸುಮ್ಮನೆ ಬಾಟಾವಣೆ ಮಾಡೋದು ಬಿಟ್ಟರೆ ಇನ್ನೇನಿಲ್ಲ. ಈಗ ಅವ್ನು ಮಾಡಿದಾನೆ, ಪ್ರೂಫ್ ಆಯ್ತಾ? ಅವನು ಏನೇನು ಮಾಡಿದಾನೆ ಎಲ್ಲ ಬಳ್ಳಾರಿ ಜೈಲಿಗೆ ತಗೊಂಡೋಗಿ ಶಿಫ್ಟ್ ಮಾಡಿಬಿಟ್ರು. ಕಿತ್ಕೋ. ಈಗ ಮಾಡಿದಾನೆ, ಪ್ರೂಫ್ ಆಯ್ತಲ್ಲ, ಕಿತ್ಕೋ. ಕೆಪಾಸಿಟಿ ಇದ್ರೆ ಕಿತ್ಕೊಳ್ಳೋಕ್ಕಾಗಲ್ವಲ್ಲ. ಈಗ ನೀವು ಹಿಂಗಿಲ್ಲಿಂತ ಆಂಧ್ರದಲ್ಲಿ ಅವ್ನು ಎಷ್ಟು ಮಾಡ್ದೆ, ಎಷ್ಟು ತಿಂದ, ಏನು ಮಾಡ್ತಾ ಇದ್ದಾರೆ ಅವ್ನು ಆರಾಮಾಗಿ ಓಡಾಡ್ಕೊಂಡಿಲ್ವಾ? 10 ವರ್ಷದಿಂದ ಬೈಲಲ್ಲೇ ಇದ್ದಾನೆ. ಬೈಲಲ್ಲಿದ್ದು ಮುಖ್ಯಮಂತ್ರಿ ಆಗಿ ಕೂತ್ಕೊಂಡ. ಏನೇನು ಮಾತಾಡಿದ್ರು, ಯಾರೇನು ಮಾತಾಡಿದ್ರು? ಈಗ ಶಿವಪ್ರಸಾದ್ ಅವ್ರು ಸಾಕತ್ತಾಗಿ ಬುಲೆಟ್ ಬಿಡ್ತಾವ್ರೆ, ಬೆಂಕಿ. ಬರ್ಲಿ ಬಂದು ಯಲಹಂಕದಲ್ಲೇ ಇದ್ದಾನೆ. ಏನು ಮಾಡ್ತಾ ಇದ್ದಾರೆ? ಯಾರು ಅಂತ ಹೆಸರು ಹೇಳ್ಬೇಕು ನೀವು? ಯಾರು? ಜಗನ್ಮೋಹನ್ ರೆಡ್ಡಿ. ಇನ್ನೇನು ಹೇಳಬೇಕು? ಆಮೇಲೆ ಮತ್ತೆ ಅವ್ರಿಗೆಲ್ಲ ಮಾಡೋವಾಗ ಅವನು ಆಚೆನೇ 10 ವರ್ಷದಿಂದ ಬೈಲಲ್ಲಿದ್ದರೆ ಇವ್ನಿಗೆ ಯಾಕೆ ಬೈಲ್ ಕೊಡಬಾರ್ದು? ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಬಂದು ಮಾರಣ ಅಂತ ಹೇಳಿ. ಮಾರಣ್ಣ ಅವರೇ, ಜೈಲು ಅಂದರೆ ಹೆಂಗಿರಬೇಕು ಸರ್? ಜೈಲು ಅಂತಂದರೆ ಎಲ್ಲರಿಗೂ ಒಂದೇ ಥರ ಆಗಿರ್ಬೇಕು ಸರ್. ಅದು ರಾಜಕಾರಣಿಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಯಾರೋ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ಒಂದೇ ಥರ ಸಮನಾಗಿ ನೋಡ್ಕೋಬೇಕು ಸರ್. ಇದು ಇವ್ರು ಹೆಚ್ಚು, ಅವ್ರಿಗೆ ಹೆಚ್ಚು, ಇದೆಚ್ಚು ಅಂತಂದಲ್ಲ. ಅದಕ್ಕೆ ಕಾನೂನು ಪ್ರಕಾರವಾಗಿ ಅಲ್ಲಿನ ಒಂದು ಅಧಿಕಾರಿಗಳು ಕೂಡ ಅದಕ್ಕೆ ಗಮನ ಹರಿಸಬೇಕು. ಯಾರೇ ಮಿಸ್ಟೇಕ್ ಮಾಡಿದ್ರು ಕೂಡ ಒಬ್ಬ ಮಿಸ್ಟೇಕ್ ಮಾಡೋದಕ್ಕೆ ನೋಡಿ ಇಷ್ಟೊಂದೆಲ್ಲ ರಾದಂತ ಆಗ್ತಾ ಇರ್ತೈತೆ. ನೋಡಿ, ಕೇವಲ ದರ್ಶನ್ ವಿಚಾರಕ್ಕೆ ಅಂತ ಮಾತ್ರ ಅಲ್ಲ, ಇದು ಬರೀ ಉದಾಹರಣೆ ಅಷ್ಟೇ. ಇಡೀ ಜೈಲೊಳಗಡೆ ಕೊಂಪೆ ಆಗೋಗಿದೆಯಂತೆ.
ಭ್ರಷ್ಟಾಚಾರದ ಕೊಂಪೆ, ದುಡ್ಡು ಎಲ್ಲ ದುಡ್ಡಲ್ಲಿ ನಡೆಯುತ್ತಂತೆ. ಅಂದ್ರೆ ಏನು ಹಂಗಾರೆ ಏನು ಕಲಿತಾ ಇರೋದೇನು ಒಳಗಡೆ, ಪಾಠ ಕಲಿತಾ ಇರೋದೇನು ಒಳಗಡೆ ಶಿಕ್ಷಾರ್ಥಿಗಳು? ಸರ್ ಅವ್ರಿಗೆ ಇದು ಅಲ್ಲಿ ಕೈದಿಗಳಿಗೂ ಅಲ್ಲಿ ಹೋಗ್ತಕ್ಕಂಥ ಅವ್ರದ್ದು ಮಿಸ್ಟೇಕ್ ಇಲ್ಲ ಸರ್. ಅಲ್ಲಿ ಏನು ಅವ್ರನ್ನ ನೋಡ್ಕೊಳ್ತಾ ಇದ್ದಾರಲ್ಲ ಅವರು ಮೇನ್ ಇಂಪಾರ್ಟೆಂಟ್ ಸರ್ ಅವರು. ಯಾಕಂದರೆ ಅವ್ರಿಗೆ ಅದು ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡಿ, ಈಗ ಮನೆಯಲ್ಲಿ ತಂದೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋದಾಗ ಏನಾಗ್ತೈತೆ, ಮಕ್ಕಳು ಒಳ್ಳೆ ದಾರಿನಲ್ಲಿ ನಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅಲ್ಲಿ ತಂದೆ ತಾಯಿಗಳು ಯಾರು, ಜೈಲು ಅಧಿಕಾರಿಗಳು ಮತ್ತು ದೊಡ್ಡವರು ಅವರು ಕೂಡ ಅವ್ರನ್ನ ಕರೆಕ್ಟಾಗಿ ಅವ್ರವರು ಕರ್ತವ್ಯ ಪ್ರಕಾರ ನೋಡ್ಕೊಂಡು ಹೋದರೆ ಅಲ್ಲಿ ಯಾವುದೂ ಮಿಸ್ಟೇಕ್ ಆಗೋದಿಲ್ಲ. ಯಾಕಂದರೆ ಅಲ್ಲೇನೋ ಚಿಕ್ಕ ಮಿಸ್ಟೇಕ್ ಆಗಿರೋದ್ರಿಂದ ಏನಾಗ್ತೈತೆ, ನೀವೆಲ್ಲನೇ ಏನಾಗ್ತೈತೆ ಒಂದನ್ನ 2 ಅಂದ್ಕೊಂತಾರೆ, 2ನ್ನ 3 ಅಂದ್ಕೊಳ್ತಾರೆ. ಆ ಥರ ಆಗಿ ಏನಾಗ್ತೈತೆ, ಒಬ್ಬರು ಈಗ ದರ್ಶನ್ ಮಿಸ್ಟೇಕ್ ಮಾಡಿದಾನೆ, ಅದಕ್ಕೆ ಏನಾಯಿತು, ಅದಕ್ಕೆ ಒಂದು ಸಜೆಷನ್ನ ಕೊಟ್ಬಿಟ್ಟು ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿರೋದು ತಪ್ಪು ಸರ್. ಯಾಕಂದರೆ ಅವ್ನು ದರ್ಶನ್ದು ತಪ್ಪಲ್ಲ, ಅಲ್ಲಿ ಅಧಿಕಾರಿಗಳು ತಪ್ಪು. ದರ್ಶನ್ದು ತಪ್ಪು ಅಂತ ಇಲ್ಲಿ ಯಾರೂ ಮಾತಾಡ್ತಿಲ್ಲ. ದರ್ಶನ್ ತಪ್ಪು ಅಂತ ಯಾರೂ ಮಾತಾಡ್ತಿಲ್ಲ. ಬಟ್ ದರ್ಶನ್ ರೌಡಿ ಶೀಟರ್ ಜೊತೆ ಕೂತಿದ್ದು ಸರಿ ಅಂತ ಅನ್ಸುತ್ತೆ ನಿಮಗೆ? ಬಟ್ ಇವರು ಬೇಕು ಅಂತ ಅಲ್ಲಿ ಹೋಗಿರೋದಿಲ್ಲ. ಬಟ್ ಏನೋ ಇದು ಯಾರನ್ನ ಮೀಟ್ ಮಾಡಿ ಒಳಗಡೆ ಹೋಗೋ ಅಂತ ಮೂಮೆಂಟಲ್ಲಿ ಈಗ ಯಾರೋ ಅಲ್ಲಿ ಗೊತ್ತಿರೋರೆ ಒಂದು ನಿಮಿಷ ಪಾಪ ಅಂದವ್ರೆ. ಬಾ ಅಂದ ತಕ್ಷಣ ಏನಾಗಿದೆ ಗೊತ್ತಾ, ಅಲ್ಲಿ ಏನಾಗಿದೆ, ಇದು ಈ ಥರ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅಲ್ಲಿ ಚೇರ್ ಹಾಕಿರೋದು, ಟೀ ಕೊಡೋದು, ಅದು ಯಾರೋ ಏನೋ ಮಾಡಿರ್ತಾರೆ. ಅದನ್ನು ಇದು ಸರಿ ಅನ್ಸಿರೋದು, ಇದು ಹಿಂಗೆ ಆಗುತ್ತೆ ಅಂತ ಯಾರಿಗೂ ಅನುಭವ ಆಗಿದೆ. ಆಮೇಲೆ ಇನ್ನೊಂದು ನೋಡಿ, ದರ್ಶನ್ಗೆ ಭಾಳ ಅನುಭವ ಇದೆ. ಎಲ್ಲ ಜೊತೆಲಿದ್ದವರೇ ಗೂಟ ಹೊಡೆದಿರೋ ಜಾಸ್ತಿ ಅನ್ನೋ ಒಂದು ಮಾತುಗಳನ್ನ ನಾವು ಕೇಳಿದೀವಿ. ಹಿಂಗಿದ್ದಾಗ ಅದಲ್ದಲ್ಲಿ ಈ ರೀತಿಯಾದ ಒಂದು ಪ್ರಕರಣ ಹೊತ್ತು ಅವ್ರು ಜೈಲಿಗೆ ಹೋಗ್ತಾರೆ. ಮೈಯೆಲ್ಲ ಕಣ್ಣಾಗಿರ್ಬೇಕಲ್ವೇ? 100% ಇದರೊಂದು ಸರ್, ಇದರಲ್ಲಿ ಒಂದು ಮಾತು ಹೇಳ್ತೀನಿ. ಯಾಕಂದ್ರೆ ದರ್ಶನ್ ಮಿಸ್ಟೇಕ್ ಆಗಿರ್ಬೋದು, ಆಗಿಲ್ಲದೆ ಇರ್ಬೋದು. ಬಟ್ ಅವರು ಒಳಗಡೆ ಹೋಗಾದ್ಮೇಲೆ ನೆಕ್ಸ್ಟ್ ನಾನು ಈ ಥರ ಹಿಂಗೆ ಮಿಸ್ಟೇಕ್ ಮಾಡಿದ್ದೀನಿ, ಈ ಥರ ನೆಕ್ಸ್ಟ್ ಆ ಥರ ಮಿಸ್ಟೇಕ್ ಆಗಬಾರ್ದು, ಮನಸ್ತಾಪ ಆಗಿದೆ, ಏನೋ ಸಾರಿ ತಪ್ಪಾಗಿದೆ, ಆಗೋಗಿದೆ ಅಂತ ಬಿಟ್ಟು ಒಳ್ಳೆ ತಂದಲ್ಲಿ ಇದ್ದುಬಿಟ್ಟು ಒಂದು ಒಳ್ಳೆ ತಂದಲ್ಲೇ ಇದು ಮಾಡ್ಕೊಂಡು ಆಗಿದ್ರೆ ಇದು ಒಂಥರ ಮಿಸ್ಟೇಕ್ ಆಗಿದೆ ಸರ್. ಇನ್ನು ಮುಂದೆ ಹೆಂಗಿರ್ಬೇಕು ಅಂತೀರಾ ಸರ್? ಏನೇ ಆಗಲಿ ನೆಕ್ಸ್ಟು ಎಷ್ಟೇ ಹಣ ಇದ್ರೂ ಕೂಡ ಎಲೆಮರಲ್ಲಿ ಕಾಯ್ದಂಗೆ ಇರ್ಬೇಕು ಸರ್. ಒಟ್ಟು ಒಬ್ಬರಿಗೆ ಒಳ್ಳೆತನ ಮಾಡಿರೋದು, ಒಳ್ಳೆ ಮಾಡಿದ್ದಾರೆ, ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಏನೋ ಒಂದು ಮಿಸ್ಟೇಕ್ ಆಗೋ ಥರ ಆಗಿದೆ, ನೆಕ್ಸ್ಟ್ ಆ ಥರ ಆಗ್ದಂಗೆ ನೋಡ್ಕೊಂಡು ಹೋಗ್ಬೇಕು ಸರ್. ಓಕೆ ಸರ್, ಸೂಪರ್, ಥ್ಯಾಂಕ್ ಯು, ಚೆನ್ನಾಗಿ ಮಾತಾಡಿದ್ರಿ. ರಿಪಬ್ಲಿಕ್ ಕನ್ನಡ. ಯಾ ರಿಪಬ್ಲಿಕ್ ಕನ್ನಡ. ದರ್ಶನ್ ಮಾಡಿ ಸರಿ ಅನ್ಸುತ್ತಾ? ಸರಿ ಇಲ್ಲ, ಅವ್ರ ಟೈಮ್ ಬ್ಯಾಡ್ ಇತ್ತು, ಮಾಡಿದ್ದಾರೆ. ಟೈಮ್ ಬ್ಯಾಡ್ ಇತ್ತು ಹಂಗಾಗಿ ಮಾಡ್ಬಿಟ್ಟಿದ್ದಾರೆ. ಓಕೆ, ಜೈಲಲ್ಲಿ VIP ಟ್ರೀಟ್ಮೆಂಟ್ ಸಿಗೋದು ಸರಿನಾ? ಸರಿ ಇಲ್ಲ, ಯಾರಿಗೂ ಸಿಗಬಾರ್ದು. ಅದು ಅಲ್ಲಿ ಅವಕಾಶ ಇದೆ, ಅದಕ್ಕೆ ಸಿಗ್ತಾ ಇದೆ. ಅವ್ರು ಮಾಡಿದ ತಪ್ಪು ಅಂತ ಬ್ಲೇಮ್ ಮಾಡೋಕ್ಕಾಗಲ್ಲ. ದರ್ಶನ್ ಏನೋ ತಪ್ಪಿಲ್ಲ ಅನ್ಸುತ್ತೆ. ಇಲ್ಲ, ಅದು ಯಾರು ನೋಡಿದ್ರು ಒಂದೇ, ಎಲ್ಲರಿಗೂ ಗೊತ್ತಾಗಬೇಕಾಗಿರೋದು ಅದೇ. ಅಲ್ಲಿ ವಸತಿ ಇರೋದ್ರಿಂದ ತಾನೇ ಅವ್ರು ಮಾಡ್ತಾರೆ. ರಾಜಕಾರಣಿಗಳು ಅಲ್ಲಿ ಎಷ್ಟು ಚೆನ್ನಾಗಿದಾರಂತೆ. ರಾಜಕಾರಣಿ ವಿಷಯ ನಮಗೆ ಬೇಡ ಸರ್. ಯಾಕೆ ಮೇಡಮ್? ಬೇಡ, ಅವ್ರ ವಿಷಯ ನಮಗೆ ಬೇಡ. ಬೇರೆ ನಾರ್ಮಲ್ ಪರ್ಸನೇ ಆಗಲಿ, ನಾವೇ ತಪ್ಪು ಮಾಡಿದ್ರು ಜೈಲ್ಗೆ ಏನಕ್ಕೆ ಹಾಕೋದು? ನಾವು ತಪ್ಪಲ್ಲಿ ಶಿಕ್ಷೆ ಪಡೆದು ಅದನ್ನು ತಿದ್ದುಕೊಂಡು ಬರೋದಕ್ಕೆ ಆಚೆ ಅಷ್ಟೇ. ಅದನ್ನು ಬಿಟ್ಬಿಡೋರು ಜೈಲಲ್ಲೇ ಅಷ್ಟು ಅವಕಾಶ ಸಿಕ್ಕಿದ್ಮೇಲೆ ಏನಕ್ಕೆ ಮತ್ತೆ ಇನ್ನೂ ಎಲ್ಲ ಯೂತ್ ಇವಾಗ ಎಷ್ಟು ಕೆಟ್ಟೋಗಿದೆ ಅಂದರೆ, ಅದು ನೋಡಿ ಸುಮ್ಮನೆ ಫೋಟೋ ತೊಗೊತಾರೆ, ಲಾಂಗ್ ಹಿಡ್ಕೊಂಡು ಎಲ್ಲ ಫೋಟೋ ತೊಗೊತಾರೆ. ಎಂತ ಹುಚ್ಚು ಅಂತಿರ್ರಿ ಅದನ್ನ. ಆ ಥರ ಇರೋವಾಗ ಈ ಥರ ಮಾಡಿದ್ರೆ ಏನಂತ ಬರುತ್ತೆ? ಜೈಲಲ್ಲಿ ಹೋಗಿ ನಾವು ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಫೆಸಿಲಿಟಿ ಸಿಗ್ಬೋದು ಅಂತ ಬಂದೇ ಹೋದ್ರೆ ಆರಾಮಾಗಿರ್ಬೋದು. ಒಳ್ಳೆ ಪಾಯಿಂಟ್. ಆಚೆಗಿಂತ ಒಳಗಡೆನೆ ಆರಾಮಾಗಿರ್ಬೋದು ಅಂದರೆ ಪದೇ ತಪ್ಪು ಮಾಡಿ ಹೋಗ್ತಾ ಇರ್ತಾರೆ, ಯಾರು ಬುದ್ಧಿ ಕಲಿಯಲ್ಲ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಿತ್ತಲ್ವಾ? ಸರ್ಕಾರನೇ ಅಲ್ಲ ಸರ್, ಗೃಹ ಮಂತ್ರಿನೂ ಅಷ್ಟೇ. ಅವರೆಲ್ಲದಕ್ಕೂ ನಮ್ಗೆ ಇನ್ನೂ ಬಂದಿಲ್ಲ ಅದೇ ಹೇಳ್ತಾರೆ ಹೊರತು ಏನು ಬಂದಿಲ್ಲ. ಏನಾದರೂ ಯಾರಾದರೂ ನೀವೇ ಆಗಲಿ ಮೀಡಿಯಾದವ್ರು ಕೇಳಿದ್ರೆ ಅವರು ಏನಂತಾರೆ? ಅಬ್ಸರ್ವ್ ಮಾಡಿದ್ದಾರೆ. ನಿಮ್ಮ ಹೆಸರು ಏನಂದ್ರೆ ಮೇಡಮ್? ರೂಪ ಅವರು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದಾರೆ. ಮೊನ್ನೆ ತಾನೇ ನಾವು ಮಾತಾಡ್ತಾ ಇದ್ವಿ. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಕಾರ್ತಿಕ್ ಸರ್. ಕಾರ್ತಿಕ್ ಅವರೇ, ನೀವು ಯಾರು ಫ್ಯಾನ್ ರೀ? ನೀವು ದರ್ಶನ್ ಫ್ಯಾನಾ? ಹಂಗಾರೆ ಫಸ್ಟ್ ನಿಮ್ಮ ಹತ್ರ ಮಾತಾಡ್ಬೇಕಿರಿ. ಹಂಗಾರೆ ನೀವು ಅಲ್ಲ ಇರಿ ಅವ್ರ ಹತ್ರ ಮಾತಾಡಿಸ್ತೀನಿ. ನೀವು ದರ್ಶನ್ ಫ್ಯಾನ್ ಅಂತೀರಿ, ಪಾಪ ನಮಗೇನಾದ್ರು ಹೊಡೆದ್ಗಿಡ್ದು ಬಿಟ್ರೆ ಅಂತ ಭಯ. ದರ್ಶನ್ ಫ್ಯಾನ್ ಅಂದರೆ ಭಯ ಆಯ್ತದ ನಮಗೆ. ಯಾಕೆ ಹೇಳಿ? ಹಂಗೆ ತಾನೇ ನೀವು ಹಂಗೆ ತಾನೇ ಎಲ್ಲ ಮಾಡ್ತಾ ಇರೋದು. ಸಿಕ್ಲಿ ಮೀಡಿಯಾದವರು ಚುಚ್ಬಿಡ್ತೀವಿ ಹಂಗಿಲ್ವಾ? ನಿಮ್ಮ ಪ್ರಕಾರ ಹಂಗಾರೆ ನಿಮ್ಮ ಬಾಸ್ ಏನಂತೀರಾ? ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ಸರ್ ಅವ್ರು ಮಾಡಿದ ಸರಿನೇ ಐತೆ, ಏನು ತಪ್ಪೇನಿಲ್ಲ. ಅವ್ರು ಏನು ತಪ್ಪು? ಸರಿನೇ ಐತಿ. ಅವ್ರು ಏನು ಚೆನ್ನಾಗಿರುತ್ತೆ, ಈಗ ಮಜಾ ಇರ್ತೈತೆ ಮಾತಾಡೋಣ. ಹಾಂ, ಸರಿ ಐತೆ. ಏನು ಸರಿ ಐತಿ? ಸರಿನೇ ಕೊಲೆ ಮಾಡಿ ಸರಿ ಐತಿ. ಅವ್ರು ಸರ್ ಈಗ ಅವರೇ ಕೊಲೆ ಮಾಡಿದ್ರೆ ಅಂತ ಏನಾಯ್ತು? ಪ್ರೂಫ್ ಆಯ್ತು ಸರ್. ಅಯ್ಯೋ, ಅಷ್ಟೊಂದು ಸಾಕ್ಷ್ಯಗಳನ್ನ ಹುಡುಕಿಟ್ಟಾರ ಈಗ ಆಯ್ತು. ಒಂದು ಸತ್ಯ, ಒಂದು ಪ್ರೂಫ್ ನಿಮಗೆ ಪಕ್ಕಾ ಪ್ರೂಫ್ ಇದು. FSL ರಿಪೋರ್ಟ್ ಬರುತ್ತೆ. ದರ್ಶನ್ ಮೈ ಮೇಲಿರೋ ರಕ್ತ, ರೇಣುಕಾ ಸ್ವಾಮಿ ರಕ್ತ, ಇವೆರಡು ಒಂದೇ ಅಂತ ಪ್ರೂವ್ ಆಗಿದೆ. ಈಗ ಹೇಳಿ ಸರ್, ಅದು ಕೋರ್ಟಲ್ಲಿ ತೀರ್ಮಾನ ಆಗಬೇಕು. ಆಲ್ರೆಡಿ ಕೋರ್ಟಿಗೆ ಸಬ್ಮಿಟ್ ಆಗಿದೆ. ನಿಮಗೆ ಗೊತ್ತಾ ಟಿವಿನಲ್ಲಿ ಎಲ್ಲ ನೀವೆಲ್ಲ ಏನು ಮಾಡಿದ್ರೆ ಗೊತ್ತಾ ಸರ್? ಏನೋ ಆಗಿರ್ತೈತೆ, ನೀವು ಏನೋ ಒಂದು ಕ್ಯಾರೆಟ್ ಬಾಲ್ ಹೇಳಿದ್ರೆ ಏನಿಲ್ಲ, ಎರಡೇನಿಲ್ಲ, ಇದ್ದಿದ್ದೇ ಹೇಳ್ತೇವೆ. ಇದ್ದಿದ್ದು ಏನು ರಿಪೋರ್ಟ್? FSL ರಿಪೋರ್ಟ್ ಅದೇ ಬಂದಿರೋದು, ಅದರಲ್ಲೇನು ಇದ್ದಿದ್ದೇನಿಲ್ಲ. ಹಂಗಾರೆ ಬೇರೆ ರಕ್ತ ಅಂತ ಹೇಳಿ ನಾನು ಬೇರೆ ರಕ್ತ, ಒಂದೇ ರಕ್ತ, ಅದು ಒಂದೇ ರಕ್ತ ಗೊತ್ತಾ? ಅದೇನಿಲ್ಲ. ಸರಿ, ಹಂಗೆ ಒಟ್ಟು ಸರಿ ಐತಿ ನಿಮ್ಮ ಸರ್. ಈಗ ನಾ ದರ್ಶನ ಅಷ್ಟೇ ಹೇಳ್ತೀರಿ. ಯಾಕೆ ನಿಮಗೆ ಸರಿ ಅಂತ ಅನ್ಸುತ್ತೆ? ಈಗ ರೇಣುಕಾ ಸ್ವಾಮಿ ಅವ ಏನು ಮಾಡಿದ ಅಂತ ನಿಮ್ಗೆ ಗೊತ್ತಾ?
ರೇಣುಕಾ ನೋಡು ಒಂದು ಸತ್ಯ ಹೇಳ್ತೀನಿ ರೇಣುಕಾ ಸ್ವಾಮಿ ಸರಿ ಅಂತ ಯಾವ ಮೀಡಿಯಾದವರು ಹೇಳಿಲ್ಲ. ಅವ್ನು ಸರಿ, ಅವನು ಶ್ರೀರಾಮಚಂದ್ರ ಕೇಳೋಣ ಸತ್ತಿರೋನು ಅವನಲ್ಲಿ ಸತ್ತೋಗ್ಬಿಟ್ಟವನು, ಅವ್ನು ಎಲ್ಲಿ ಬರ್ತತೆ? ಅವ ಸಾಮಾನ್ಯ ವ್ಯಕ್ತಿ ಸತ್ತೋಗ್ಬಿಟ್ಟ. ಇದೇ ವ್ಯಕ್ತಿನ ಯಾರೋ ಸಾಮಾನ್ಯ ವ್ಯಕ್ತಿ ಕೊಂದಿದ್ರೆ ಇಷ್ಟೊತ್ತು ಶಿಕ್ಷೆ ಆಗ್ತಿತ್ತು ಅವನಿಗೆ. ನೋ ಶಿಕ್ಷೆ ಆಗ್ತಿತ್ತು. ಆದರೆ ಯಾಕೆ ಜನ ಬೆಂಬಲ ಹಣ ಬೆಂಬಲ ಇದೆ ಅನ್ನೋ ಕಾರಣಕ್ಕೆ ಇವತ್ತು ಶಿಕ್ಷೆಯಲ್ಲಿ ಇದ್ರೂ ಕೂಡ ದರ್ಶನ್ಗೆ VIP ಟ್ರೀಟ್ಮೆಂಟ್ ಸಿಕ್ತು. ನಾವು ತೋರಿಸ್ಲೇ ಹೋಗ್ಲಿಲ್ಲ ಅಂದಿದ್ರೆ ಅದು ಆರಾಮಾಗಿರ್ತಿದ್ವಿ. ಇವ್ರಿಗೆ ಒಬ್ಬರಿಗೆ ಅಂತ ಅಲ್ಲ, ಬೇರೆ ಯಾರಿಗೆ ಸಿಗ್ತೈತೆ, ಅದ್ರ ಬಗ್ಗೆನೇ ಕೇಳಿದೆ. ಜೈಲು ಅಂದಮೇಲೆ ಹೆಂಗಿರ್ಬೇಕಪ್ಪ ಸರ್? ಜನ ಎಲ್ಲ ಮಾಮೂಲಿ ಯಾವ ಥರ ಇದು ಆ ಥರ ಇರಬೇಕು. ನಿನ್ನ ಪ್ರಕಾರ VIP ಟ್ರೀಟ್ಮೆಂಟ್ ಕೊಟ್ಟಿದ್ದು ಸರಿನಾ ಸರ್? ಇದಾರು ಹೇಳು ಸರಿನಾ? ಸರ್ ನಿಮ್ಮ ಹತ್ರ ಬರ್ತೀನಿ. ತಪ್ಪು ಬಿಡು, ಹಂಗೇನಿಲ್ಲ, ತಪ್ಪಲ್ಲ. ನೋಡಿ, ಮನೆ ಊಟ ಕೇಳ್ತಿದ್ರು ದರ್ಶನ್, ಮಾಡ್ಕೊಂಡಿದ್ದು ಒಂದೇ ಎಡಬಟ್ಟು ಸೆರೆಮನೆನೇ ಇಲ್ದಂಗೆ ಆಗೋಯ್ತು. ಈಗ ಅಲ್ಲಿ ಯಾವುದೋ ಹೋಗಿ ಬಳ್ಳಾರಿ ಜೈಲಲ್ಲಿ ಶಿಫ್ಟ್ ಆಗಂಗೆ ಆಗೋಯ್ತು ಪರಿಸ್ಥಿತಿ. ಆರಾಮಾಗಿದ್ದಿದ್ರೆ ಯಾರು ಸವಸ್ಸನು ಬೇಡ. ಈಗ ಆಲ್ರೆಡಿ ನನ್ನ ಮೇಲೆ ಆರೋಪ ಐತೆ. ನಾನು ಚೆನ್ನಾಗಿದ್ದಿದ್ರೆ ಈ ಥರ ಆಗುತ್ತೆ ಅವ್ರಿಗೆ ಗೊತ್ತಿಲ್ಲ. ಆದರೆ ಒಳಗೆ ಯಾರೋ ಫುಡ್ ಲೀಕ್ ಮಾಡಿದ್ದಾರೆ, ಯಾರನ್ನು ಗೊತ್ತಾ? ಬರೀ ನೀವು ಹೊರಗಿದ್ದಾಗಲೂ ಹಂಗೆ ಹೇಳು. ನಮ್ಮ ಅಣ್ಣಂಗೆ ಗೊತ್ತಿರಲಿಲ್ಲ, ಒಳಗಿದ್ದಾಗಲೂ ಗೊತ್ತಿರಲಿಲ್ಲ. ಸರ್ ಯಾರು ಮಾಡಿದ್ದು ಲೀಕ್ ಗೊತ್ತಿಲ್ಲ, ಲೀಕ್ ಇಲ್ಲ. ಅದು ಆಯ್ತಪ್ಪ ಸರಿ. ಯಾರು ಬೇಕಂತ ಇದು ಮಾಡಲ್ಲ. ಈಗ ಸಪೋಸ್ ಅಲ್ಲಿ ಬೇರೆಯವರು ಇದ್ದಾರೆ, ಅವರಿಗಾಗೋ ಇದನ್ನ ಅವ್ರಿಗೆ ಕೊಟ್ಟಿದ್ದಾರೆ ಏನೋ ಒಂದು ಅಭಿಮಾನದ ಮೇಲೆ. ಕಾಫಿ ಕುಡಿಯೋದು ಸಿಗರೇಟ್ ಸೇದು ಕಾಮನ್, ಅದು ಎಲ್ಲ ಕಡೆ ಕಾಮನ್ನು. ಬಟ್ ಅವ್ರು ಕುತ್ಕೊಂಡು ಸೇತಿದ್ದ ಜಾಗ ಎಂಥದ್ದು ಅನ್ನೋದೇ ಇಂಪಾರ್ಟೆಂಟು. ಈಗ ಎಲ್ಲ ಕಡೆ ಈಗ ನೋಡಿ ಸರ್, BCM ಹಾಸ್ಟೆಲಲ್ಲೇ ಬೇಜಾರು ಸ್ಟ್ರಿಕ್ಟ್ ಇರುತ್ತೆ. ಏನು ಸರ್, ಯಾವುದೋ ಬೋರ್ಡಿಂಗಲ್ಲೇ ಬೇಜಾರು ಸ್ಟ್ರಿಕ್ಟ್ ಇರುತ್ತೆ. ಹೇಳೋದಕ್ಕೆ ನಾನೊಂದು ಮಾತು ಹೇಳ್ತೀನಿ. ಫಸ್ಟ್ ಅಲ್ಲಿ ಕುತ್ಕೊಳಕ್ ಬಿಟ್ರಲ್ಲ, ಅದ್ರ ಬಗ್ಗೆ ಮಾತಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಕುತ್ಕೊಳಕ್ ಇಲ್ಲಿ ದರ್ಶನ್ದೇನು ತಪ್ಪಿಲ್ಲ. ಅಲ್ಲಿ ಎಲ್ಲರೂ ಇದು ಅಲ್ಲಿ ಸರಿಸಮಾನದವ್ರು ಇದ್ದಾರೆ. ಈಗ ಇಲ್ಲಿ ನೀವು ಮಾತಾಡ್ತಾ ಇರೋದ್ರಿಂದ ನಾನು ಮಾತಾಡ್ತೀನಿ, ನೀವು ಮಾತಾಡ್ಸಿಲ್ಲ ಅಂದ್ರೆ ನಾನು ಆಗಲೇ ಹೇಳಿದೆ, ಯಾರೋ ಒಬ್ರು ರೌಡಿ ನನ್ನ ಕರೀತಾರೆ, ಅವ್ರು ರೌಡಿ ಅಂತ ನಂಗೆ ಗೊತ್ತು, ನಾ ಹೋಗ್ಬಾರ್ದು. ಬಟ್ ಆ ಜಾಗ ಅಂತದಲ್ಲ, ಜಾಗ ಅಂತದ್ದು. ಈಗ ಇಲ್ಲಿ ಯಾರಾದರೂ ಒಂದು ರೌಡಿ ಬಂದರೆ ನಾನು ಬೇಡ, ನೀವು ಯಾರಾದರೂ ಹೋಗ್ತೀರಾ? ಯಾರು ಹೋಗಲ್ಲ. ಆ ಜಾಗ ಅದು, ಆ ಜಾಗ ಸರ್ಕಾರ ಕ್ರಮ ವಹಿಸ್ಬೇಕಿತ್ತು. ಹೌದು. ಓಕೆ, ಸೂಪರ್. ಸರ್ ನಿಮ್ಮ ಹೆಸರು? ಕುಮಾರ್ ಅಂತ. ಕುಮಾರ್ ಅವರು ಯಾವರು? ಹಾಸನ್ ಅವರು. ಓಹೋ, ನೀವು ಹಾಸನ್ ಕಡೆಯವರು. ನೋಡ್ರಿ, ಮತ್ತೆ ಪ್ರಜ್ವಲ್ ರೇವಣ್ಗೂ ಚೆನ್ನಾಗಿಟ್ಟವ್ರಂತಲ್ಲ ಜೈಲೊಳಗೆ. ಅವ್ರವ್ರು ಮಾಡಿದ್ದಕ್ಕೆ ಅವ್ರವ್ರಿಗೆ ಅನುಭವಿಸ್ತಾರೆ ಅಷ್ಟೇ. ಅನುಭವಿಸೋದೆಲ್ಲಿ ಚೆನ್ನಾಗಿದ್ದಾರಂತಲ್ಲ, ಎಲ್ಲ VIP ಟ್ರೀಟ್ಮೆಂಟು. VIP ಅವರು ಅಂತಲ್ಲ, ನೀವೇ ಹೋಗಿ ನಿಮಗೂ ಟ್ರೀಟ್ಮೆಂಟ್ ಕೊಡ್ತಿರ್ಬೇಕಾದ್ರೆ. ಸರಿನಾ ಅದು ಕಾಮನ್ ಕಂಡ್ರಿ. ಇವತ್ತು ರಾಜಕೀಯದಲ್ಲಿ ನಡೀತಾ ಇರೋದು ಆ ಥರವ. ಲೋಕಲ್ ಜನ ಹೋದ್ರೆ ಅವ್ನಿಗೇನು ಮುದ್ದೆ ಅನ್ನ ಹಾಕ್ಬಿಟ್ಟು ತಿನ್ಕೊಂತಾರೆ. VIP ಹೋದ್ರೆ ಅವ್ನು ಏನೇ ಮಾಡೋಗಿರಲಿ, ಅವನಿಗೆ ರಾಜಾತೀತಿ ನೀವು ಹೇಳ್ದಂಗೆ ಅವ್ನಿಗೆ ದುಡ್ಡು ಕೊಡ್ತಾನೆ, ಅವ್ನಿಗೆ ಏನು ಬೇಕಾದ ತಂದು ಅಲ್ಲಿ ಸಪ್ಲೈ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಕೆಲವರು ಅಧಿಕಾರಿಗಳೇ ಇರ್ತಾರೆ. ಬಟ್ ಅಭಿಮಾನಿಗಳು ವಹಿಸ್ಕೊತಾರಲ್ಲ, ಏನಂತೀರಾ? ನಮ್ಮ ಬಾಸ್ ಮಾಡಿದ್ದೆ ಸರಿ ಅಂತಾರಲ್ಲ. ನಾನು ತಪ್ಪು ಮಾಡಿದ್ರೆ ನಮ್ಮ ತಾಯಿನೂ ಸಹ ವಹಿಸ್ಕೊತಾಳೆ, ನನ್ನ ಮಗ ಮಾಡೇ ಇಲ್ಲ ಅಂತವ. ತಂದೆನೂ ಅಂತಾರೆ ಅದು ಬಂದ್ಬಿಟ್ಟಿದ್ದು ಆ ಥರವ. ಅದೇ ಬೇರೆ ಅಂತಾನೆ ರೋವಾರಪ್ಪ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಅವ್ನು ಯಾಕೆ ಹಂಗೆ ಮಾಡೋನು ಅಂತಾರೆ. ಪಾಯಿಂಟ್ ರೀ, ಸೂಪರ್ ಪಾಯಿಂಟ್. ಪರಪ್ಪನ ಅಗ್ರಹಾರ ಜೈಲಿನೊಳಗಿರುವಂತಹ ಅವ್ಯವಸ್ಥೆಯಲ್ಲ, ಅತಿಯಾದ ವ್ಯವಸ್ಥೆ. ಬನ್ನಿ ಜನರು ಏನು ಹೇಳ್ತಾರೆ ಕೇಳೋಣ. ದರ್ಶನ್ ಮಾಡಿರೋ ಪ್ರಕರಣದ ಬಗ್ಗೆ ನಿಮಗೇನು ಅನ್ಸುತ್ತೆ? ಗೂಢಾಗರಣ ಬಗ್ಗೆ ಎಷ್ಟು ದಿನ ತೋರಿಸ್ತಾರೆ? ಗೂಢಾಗರಣ ಈಗಲೂ ಮಾಡ್ತೀವಿ. ಮಧ್ಯರಾತ್ರಿ 12 ಗಂಟೆಗೆ ಆನ್ ಮಾಡಿದ್ರು ದರ್ಶನ್ ಹಂಗೆ ದರ್ಶನ್ ಇಷ್ಟ ಮಾಡಿ ಸರಿಯಾ ಮಾಡಿದ್ ಕರೆಕ್ಟೇ. ಬೇರೆ ಮುಂದೆ ಮಾಡೋರಿಗೆಲ್ಲ ಪಾಠ ಆಗಿರ್ಬೇಕಾಗ್ತದೆ. ನ್ಯಾಯ ಸಿಗಲಿ, ಎಲ್ಲರಿಗೂ ಏನಾಗುತ್ತೆ ಅದೇ ನ್ಯಾಯ ಇರಬೇಕು.